ತುಂಬಾ ಖುಷಿ ಆಯ್ತು ಫ್ಯಾಮಿಲಿ ಜೊತೆ ಹೋಯ್ತೆ. ನೋ ಪ್ರಭು ನೀವೇನ್ ಇಲ್ಲಿ ಇವ್ರನ್ನೇ ನೋಡ್ತೀರಾ ಕನ್ಸ್ ಮಾಡ್ಕೋತೀರಾ? ಮೊದಲನೇ ಫ್ಯಾಮಿಲಿ ಟ್ರಿಪ್. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ CM. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತಿನ ಈ ವಿಡಿಯೋ ಸ್ಪೆಷಲ್ ಏನು ಅಂತ ಅಂದರೆ, ಫ್ಯಾಮಿಲಿಯವ್ರು ಎಲ್ಲರೂ ಸೇರಿಕೊಂಡು ಟ್ರಿಪ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂತಂದರೆ ಇದು ಮೊದಲನೇ ಫ್ಯಾಮಿಲಿ ಟ್ರಿಪ್ ನಮ್ಮದು. ಸೊ ಅದಕ್ಕೋಸ್ಕರ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ತಮ್ಮನೇಲಲ್ಲಿ ಆಬ್ವಿಯಸ್ಲಿ ನೀವು ನೋಡಿರ್ತೀರಾ. ಅಫ್ಕೋರ್ಸ್ ನಮ್ಮೆಲ್ಲರ ನಡೆ ರಾಯರ ತಾಣದ ಕಡೆಗೆ. ಯಾಕೆ ಮೊದಲನೇ ಟ್ರಿಪ್ಪು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂತ ಅಂದರೆ, ನಮ್ಮ ಫ್ಯಾಮಿಲಿಯವರು ರಾಯರನ್ನ ತುಂಬಾ ನಂಬ್ತಾರೆ. ರಾಯರಿದ್ದಾರೆ ಅನ್ನೋದನ್ನು ಸಿಕ್ಕಾಪಟ್ಟೆ ನಂಬ್ತಾರೆ. ಸೊ ಅದಕ್ಕೋಸ್ಕರ ಯಾಕೆ ಅಲ್ಲಿಗೇನೆ ಹೋಗ್ಬಾರ್ದು ಅಂತ ಯೋಚನೆ ಮಾಡಿ ನಮ್ಮ ಮೊದಲನೇ ಫ್ಯಾಮಿಲಿ ಟ್ರಿಪ್ಪನ್ನ ಮಂತ್ರಾಲಯಕ್ಕೇ ಮಾಡಿದ್ದೀವಿ. ಇಡೀ ಫ್ಯಾಮಿಲಿ ಬಂದ್ಬಿಟ್ಟು ನಮ್ಮ ಮನೆಗೆ ಬರ್ತಾರೆ, ನಾವು ಇಲ್ಲಿಂದನೇ ಹೋಗ್ತೀವಿ. ಸೊ ಅವ್ರು ಬಂದಾಗ ನಾನು ಅವ್ರನ್ನೆಲ್ಲರೂ ಕೂಡ ಪರಿಚಯ ಮಾಡಿಸ್ತೀನಿ. ಚಲೋ ಗೈಸ್, ಇವತ್ತಿನ ಮಧ್ಯಾಹ್ನದ ಊಟ ಹೆಸರು ಕಾಳಿನ ಸಲಾಡ್ ಮತ್ತು ಶಾವಿಗೆ ಮತ್ತು ಕಾಯಲ್. ಬೇರೆ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಇದು ತೆಂಗಿನಕಾಯಿಂದ ಮಾಡಿರ್ತಾರೆ, ಕಾಯಲ್ ಅಂತ ಕರಿತೀವಿ ನಾವು. ಗೈಸ್ ಫೈನಲಿ ನಮ್ಮಪ್ಪ ನಮ್ಮ ಮನೆಗೆ ಬಂದ್ಬಿಟ್ಟು ರೀಚ್ ಆಗಿದ್ದಾರೆ. ನನಗೆ ತಾತ ಅಜ್ಜಿ ಆಗಬೇಕು, ಬಟ್ ನಾನು ಅವರನ್ನು ಅಪ್ಪ ಅವ್ವ ಅಂತಲೇ ಕರಿತೀನಿ. ಇವರು ನಮ್ಮವ್ವ ಚಿಕ್ಕಬೋರಮ್ಮ ಅಂತ. ಏನಾರು ಹೇಳವಾ? ನೆಕ್ಸ್ಟ್ ನಮ್ಮಪ್ಪ ಕರಿಯಪ್ಪ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಗೈಸ್, ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಮೊಗ ಮತ್ತೆ ಅಮಿತಾ ಇಬ್ರು ಸಿಕ್ಕಿ ಫೀಲ್ ಮಾಡ್ಕೋತವ್ರೆ. ಮಾಡ್ಕೋತೀರಾ? 3 days ಆದ್ಮೇಲೆ. ಗೈಸ್ ಇವಾಗ ನಮ್ಮಪ್ಪಂಗೆ ಶೇವಿಂಗ್ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ಇಬ್ಬರು ಹೋಗ್ತಾ ಇದ್ದೀವಿ. ಅಲ್ಲಿ ಅಪ್ಪ ಶೇವಿಂಗ್ ಮಾಡಿಸ್ಕೊತಾ ಇದ್ದಾರೆ. ಶೇವಿಂಗ್ ಮಾಡಿಸ್ಕೊಂಡು ನಮ್ಮಪ್ಪ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಿದ್ರು. ಮತ್ತೆ ಅಲ್ಲಿಂದ ಮನೆಗೆ ಬಂದು ನೋಡಿದ್ರೆ ಇಲ್ಲಿ ಪುಟಾಣಿ ಪಂಟ್ರಗಳು ಅವ್ರ ಚೇಷ್ಟೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಗೈಸ್ ಇವಾಗ ಮಂತ್ರಾಲಯಕ್ಕೆ ಹೋಗೋ ಗಾಡಿ ಇನ್ನೂ ಬಂದಿಲ್ಲ, ಬಟ್ ಬರುತ್ತೆ. ಅದಕ್ಕೂ ಮುಂಚೆ ನಾನು ರೆಡಿ ಆಗಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಲೆಟ್ಸ್ ಗೆಟ್ ರೆಡಿ ವಿತ್ ಲೆಟ್ಸ್ ಗೆಟ್ ರೆಡಿ. ನಾನು ಹಿಂಗೆ ರೆಡಿಯಾಗಿ ನಿಲ್ಲೋ ಅಷ್ಟರಲ್ಲಿ ಫ್ಯಾಮಿಲಿಯವರೆಲ್ಲರೂ ಮನೆಗೆ ಬಂದ್ಬಿಟ್ಟಿದ್ರು. ಅದು ಅಲ್ಲದೆ ಟ್ರಿಪ್ಪಿಗೆ ಅಂತ ಬುಕ್ ಮಾಡಿದ್ದಿದ್ದು ವೆಹಿಕಲ್ ಕೂಡ ಹೊರಗಡೆ ವೆಯ್ಟ್ ಮಾಡ್ತಾಯಿತ್ತು. ಅದಕ್ಕೆ ಮನೇಲಿರೋ ರಾಯರಿಗೆ ಮೊದಲನೇ ಪೂಜೆ ಮಾಡಿ ನೆಕ್ಸ್ಟು ಗಾಡಿಗೆ ಪೂಜೆ ಮಾಡೋಕ್ಕಂತ ಎಲ್ಲರೂ ಹೊರಗಡೆ ಹೋದ್ವಿ. ಅಲ್ಲಿ ಸೀರಿಯಸ್ ಆಗಿ ಪೂಜೆ ಮಾಡ್ತಿದ್ರೆ ಇಲ್ಲಿ ಇವ್ನು ನೋಡಿ ಗೈಸ್, ಶ್ರೇಯನ ಏನು ಮಾಡ್ತಾನೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಪೂಜೆ ನೋಡೋದನ್ನ ಬಿಟ್ಬಿಟ್ಟು ಪವಿ ಚಂದುಗೆ ರೋಸ್ಟ್ ಮಾಡ್ತಾ ಇದ್ದಾಳೆ ನೋಡಿ ಗೈಸ್. ಪ್ರಭು ನೀವೇನ್ ಇಲ್ಲಿ ಇವ್ರನ್ನೇ ನೋಡ್ತೀರಾ ಕನ್ಸ್ ಇದು ಮೊದಲನೇ ಫ್ಯಾಮಿಲಿ ಟ್ರಿಪ್ ಆಗಿರೋದ್ರಿಂದ ಎಲ್ರದ್ದು ಒಪಿನಿಯನ್ ಕೇಳೋಣ ಬನ್ನಿ ಗೈಸ್. ನಾವು ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋಗ್ತಿರೋದು, ತುಂಬ ಖುಷಿ ಇದೆ. ಏನಾಗುತ್ತೆ ನೋಡೋಣ. ಲೆಟ್ಸ್ ಎಂಜಾಯ್ ದಿ ಟ್ರಿಪ್. ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ, ಯಾಕಂದರೆ ಇದು ನಮ್ಮ ಫ್ಯಾಮಿಲಿ ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಇರೋದು. 2-3 days ಫುಲ್ ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ. ನಮಗೆ ಸಂತೋಷ ಆಯ್ತಾ ಇದೆ. ಸಂತೋಷ ಅದ್ಬಿಟ್ಟು ತುಂಬಾ ಖುಷಿ ಆಯ್ತು ಫ್ಯಾಮಿಲಿ ಜೊತೆ ಹೋಯ್ತೆ. ನೆಕ್ಸ್ಟ್ ಟೈಮ್ ಅಪ್ಪ ಹತ್ರ ಹೋಗೋಣ. ಅಪ್ಪ ಏನ್ ಹೇಳ್ಬೇಕು? ನಮ್ಮ ಫ್ಯಾಮಿಲಿ ಇದೇ ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆ ರಾಘವೇಂದ್ರ ಸ್ವಾಮಿ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ.
ನೆಕ್ಸ್ಟ್ ನಮ್ಮ ಮಮ್ಮಿ. ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾರೆ, ತುಂಬಾ ಖುಷಿ ಆಗ್ತೈತೆ. ಅಷ್ಟೇನಾ? ನಮ್ಮಮ್ಮ. ನಮಗೂ ಖುಷಿ ಆಯಿತು. ನಮ್ಮ ಕುಟುಂಬಕ್ಕೆಲ್ಲ, ನನ್ನ ಮೊಮ್ಮಕ್ಕಳಿಗೆಲ್ಲ ಒಳ್ಳೇದಾಗಲಿ, ನಮ್ಗೆ ಖುಷಿ. ನೆಕ್ಸ್ಟು ನಮ್ಮ ಪುಟಾಣಿ ಪಂಟ್ರು, ನಮ್ಮ ಶ್ರೇಯು ಕೇಳೋಣ. ಹಾಯ್ ಗಾಯ್ಸ್, ನಾವು ಟ್ರಿಪ್ ಹೋಗ್ಬೇಕಂತ ಆಸೆ, ನಾವು ಅಲ್ಲಿ ಆಡ್ಬೇಕಂತ ಆಸೆ ಅಷ್ಟೇ. ನಮ್ಮ ಫ್ಯಾಮಿಲಿ ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಬೇರೆ ಇದೆ, ಯಾವ ಥರ ಇರುತ್ತೆ ಮುಂದೆ ನಮ್ಮ ಟ್ರಿಪ್ಪು ಅಂತ ನೋಡೋಕೆ ಸಲುವಾಗಿ. ಯಾಕಂದರೆ ಇದು ತುಂಬ ದಿನದ ಪ್ಲ್ಯಾನ್ ಮಾಡಿಕೊಂಡು ತುಂಬ ಬೇಡ ಬೇಕು ಅನ್ನೋದ್ರಲ್ಲಿ ಕೊನೆಗೂ ಸಕ್ಸಸ್ ಕಂಡು ಹೊರಟಿದ್ದೀವಿ. ಮುಂದೆ ಏನಾಗುತ್ತೆ ನೋಡುವ. ಒಪಿನಿಯನ್ ಎಲ್ಲ ಮುಗಿಸಾಯ್ತು, ಇವಾಗ ಎಂಜಾಯ್ಮೆಂಟ್ ಟೈಮ್ ಗೈಸ್. ಫೈನಲಿ ಎಲ್ಲರೂ ಡ್ಯಾನ್ಸ್ ಆಡಿ ಸುಸ್ತಾಗಿ ಮಲ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಮಂತ್ರಾಲಯನ ರೀಚ್ ಆಗ್ತೀವಿ. ಆಮೇಲೆ ರೂಮ್ ಬುಕ್ ಮಾಡಿ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ರಾಯರ ದರ್ಶನ ಮಾಡಕ್ಕಂತ ಹೋದ್ವಿ. ಫೈನಲಿ ರಾಯರ ದರ್ಶನ ಅಂತೂ ಮುಗೀತು. ಈಗ ದೋಣಿ ಸಾಗಲಿ ಮುಂದೆ ಹೋಗಲಿ ಅನ್ನೋ ಥರ ನಮ್ಮ ಪಯಣ ಕೂಡ ಬೇರೆ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲೋದ್ವಿ, ಏನು ಮಾಡಿದ್ವಿ ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.